ಒಂದು ಕಾಲದಲ್ಲಿ ಈತ ಪೇಪರ್ ಬಾಯ್ ಆದ್ರೆ ಈಗ IAS ಆಫೀಸರ್. ಮನೆ ಮನೆಗೆ ಹೋಗಿ ಪೇಪರ್ ಹಾಕ್ತಿದ್ದ ಹುಡುಗ ತನ್ನ ಚಿಕ್ಕ ವಯಸ್ಸಿನಿಂದ ಕಂಡ ಕನಸನ್ನ ನನಸು ಮಾಡ್ಕೊಂಡ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಂಡಕ್ಟ್ ಮಾಡೋ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಎಕ್ಸಾಮ್ ನ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮ್ ಇನ್ ಇಂಡಿಯಾ. ಈ ಎಕ್ಸಾಮ್ಗೆ ಲಕ್ಷಾಂತರ ಮಂದಿ ಪ್ರಿಪೇರ್ ಆಗ್ತಿರ್ತಾರೆ. ಬಡತನದಲ್ಲಿ ಹುಟ್ಟಿದ ಈತನಿಗೆ ವಿದ್ಯಾಭ್ಯಾಸ ಕಷ್ಟವಾಯ್ತು. ನನ್ನವರು ಅನ್ಕೊಂಡೋರೆ ಮೋಸ ಮಾಡಿದ್ರು. ಈ ರೀತಿಯ ಎಷ್ಟೋ ಕಷ್ಟಗಳ ನಡುವೆ ಸಿವಿಲ್ಸ್ಗೆ ಪ್ರಿಪೇರ್ ಆದ. ತನ್ನ ಹಠ ಛಲದಿಂದ ತಾನಂದುಕೊಂಡಿದ್ದನ್ನ ಸಾಧಿಸ್ಬಿಟ್ಟ. ಈತನ ಕತೆ ಪ್ರತಿಯೊಬ್ಬರಿಗೂ ಆದರ್ಶ. ಹೆಸರು ನಿರೇಶ್ ರಜಪೂತ್. ಮಧ್ಯಪ್ರದೇಶನ ಬೈಂಡಿ ಜಿಲ್ಲೆಯ ನಿವಾಸಿ. ಮನೆಯಲ್ಲಿ ಬಡತನ. ತಂದೆ ವೀರೇಂದ್ರ ರಜಪೂತ್ ಟೈಲರ್, ಅಣ್ಣಂದ್ರಿಬ್ರು ಟೀಚರ್ಸ್. ಗ್ವಾಲಿಯರ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಮತ್ತೆ ಗೌರ್ಮೆಂಟ್ ಕಾಲೇಜಲ್ಲೇ ತನ್ನ ಡಿಗ್ರಿಯನ್ನ ಮುಗಿಸ್ಕೊಂಡ್ರು ನಿರೇಶ್ ರಜಪೂತ್. ಆದ್ರೆ ಅದು ಅಷ್ಟು ಸುಲಭವಾಗಿರ್ಲಿಲ್ಲ. ಬಡತನದಲ್ಲಿ ಬಂದ ಈತನಿಗೆ ವಿದ್ಯಾಭ್ಯಾಸ ಮುಂದುವರಿಸೋದು ಅಷ್ಟು ಸುಲಭವಾಗಿರ್ಲಿಲ್ಲ. ಪ್ರತಿದಿನ ನ್ಯೂಸ್ ಪೇಪರ್ ಮಾರಿ ಅದರಿಂದ ಬಂದ ಸ್ವಲ್ಪ ಹಣವನ್ನ ತನ್ನ ಸ್ಕೂಲ್ ಫೀಸ್, ವಿದ್ಯಾಭ್ಯಾಸಕ್ಕೆ ಬಳಸ್ತಿದ್ರು. ಚಿಕ್ಕ ವಯಸ್ಸಿನಿಂದಲೇ IAS ಆಫೀಸರ್ ಆಗ್ಬೇಕು ಅಂತ ಆಸೆ. ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆ ನಂತರ ಯಾರು UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ನ ಪಾಸ್ ಮಾಡಿದವರ ಜೀವನ ಹೇಗೆ ಬದಲಾಗಿದೆ ಅನ್ನೋದು ಮಾತ್ರ ನಿರೇಶ್ಗೆ ಗೊತ್ತಿತ್ತು. ಗ್ರಾಜ್ಯುಯೇಷನ್ ಆದ ನಂತರ ಮನೆಯಲ್ಲೇ UPSC ಎಕ್ಸಾಮ್ಗೆ ಪ್ರಿಪೇರ್ ಆಗೋಕೆ ಆರಂಭಿಸಿದ್ರು. ನಿರೇಶ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ ಆತನ ಅಣ್ಣಂದ್ರು ಆರ್ಥಿಕ ಸಹಾಯ ಮಾಡೋರು. ಹೊರಗಡೆ ಕೋಚಿಂಗ್ಗೆ ಹೋಗೋ ಪರಿಸ್ಥಿತಿ ಆತನ ಮನೆಯಲ್ಲಿಲ್ಲ. ಅದೇ ಟೈಮ್ಗೆ ನಿರೇಶ್ನ ಸ್ನೇಹಿತನೊಬ್ಬ ಉತ್ತರಾಖಂಡ್ ನಲ್ಲಿನ ಕೋಚಿಂಗ್ ಸೆಂಟರ್ ನಲ್ಲಿ ಟೀಚ್ ಮಾಡೋಕೆ ಕರ್ದ. ಅದಕ್ಕೆ ನಿರೀಶ್ ಒಪ್ಕೊಂಡ. ಅದಕ್ಕೆ ಒಪ್ಕೊಳ್ಳೋಕೆ ಕಾರಣ ಏನ್ ಗೊತ್ತಾ ಸ್ನೇಹಿತರೆ? ಅಲ್ಲಿಗೋದ್ರೆ UPSC ಎಕ್ಸಾಮ್ಗೆ ಪ್ರಿಪೇರ್ ಆಗೋಕೆ ಫ್ರೀ ಮೆಟೀರಿಯಲ್ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಆದ್ರೆ 2 ವರ್ಷಗಳ ನಂತರ ಆ ಇನ್ಸ್ಟಿಟ್ಯೂಟ್ ಬೆಳೆಯೋಕೆ ಆರಂಭಿಸ್ತು. ಆದ್ರೆ ಆತನ ಸ್ನೇಹಿತ ನಿರೀಶ್ಗೆ ಮೋಸ ಮಾಡಿ ಆತನನ್ನ ಇನ್ಸ್ಟಿಟ್ಯೂಟ್ ನಿಂದ ಹೊರಗಟ್ಟಲಾಯ್ತು. ನಿರೀಶ್ ಬರಿಗೈಯಲ್ಲೇ ವಾಪಸ್ ಆದ್ರು. ಇದನ್ನೇ ಚಾಲೆಂಜ್ ಆಗಿ ತಗೊಂಡ ನಿರೇಶ್ ರಜಪೂತ್ ಒಂದು ನಿರ್ಧಾರಕ್ಕೆ ಬರ್ತಾನೆ. ನಾವು ಎಕ್ಸಾಮ್ ಪ್ರಿಪರೇಷನ್ ಮುಗಿಸ್ದಿರಾ ವಾಪಸ್ ಮನೆಗೆ ಹೋಗಲ್ಲ ಅಂತ ಡೆಲ್ಲಿಗೆ ಹೊರಟ. ಡೆಲ್ಲಿಗೆ ಹೋಗಿ ಅಲ್ಲಿ ಯಾರು UPSC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದಾರೋ ಅವರನ್ನ ಭೇಟಿ ಮಾಡಿ ಅವ್ರ ಹತ್ರ ನೋಟ್ಸ್ಗಾಗಿ ಸಹಾಯ ಬೇಡ್ತಾನೆ. ಯಾಕಂದ್ರೆ ನಿರೀಶ್ಗೆ ಕೋಚಿಂಗ್ ಸೆಂಟರ್ಗೆ ಹೋಗೋ ಆರ್ಥಿಕ ಶಕ್ತಿ ಇಲ್ಲ. ಅವ್ರಿವ್ರಿಂದ ಪಡೆದ ನೋಟ್ಸ್ ನಲ್ಲೇ ಓದಿ ಯಾವುದೇ ಕೋಚಿಂಗ್ ಸೆಂಟರ್ಗೆ ಹೋಗದೆ ತನ್ನ 4ನೇ ಅಟೆಂಪ್ಟ್ ನಲ್ಲಿ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ನಲ್ಲಿ 370ನೇ ರ್ಯಾಂಕ್ ಬಂದ್ರು ನಿರೇಶ್ ರಜಪೂತ್. 2 ವರ್ಷಗಳ ಕಾಲ ಪ್ರತಿದಿನ ಹಗಲು ರಾತ್ರಿ ಅಂದೇ ಪ್ರಾಕ್ಟೀಸ್ ಮಾಡ್ತಿದ್ರು 18 ಗಂಟೆಗಳು. ಈ ಮೂಲಕ IAS ಆಫೀಸರ್ ಆಗ್ಬೇಕು ಅನ್ನೋ ಕನಸನ್ನ ನೂರಾರು ಕಷ್ಟಗಳೊಂದಿಗೆ ಗುರಿ ಮುಟ್ಟಿದ್ರು. ಸ್ನೇಹಿತ, ನಮ್ಮ ಮನೆಯಲ್ಲಿ ಕಷ್ಟ ಇದೆ, ಓದೋಕಾಗ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ಸ್ನೇಹಿತರೆ, ಸಾಧನೆಗೆ ಬಡತನ ಅನ್ನೋದು ಶಾಪವಲ್ಲ. ಹಾಗೂ ಬಡತನ ಸಾಧನೆಗೆ ಅಡ್ಡಿಯಲ್ಲ. ಸವಲತ್ತು ಸೌಲಭ್ಯಗಳಿಲ್ದೆ ಎಷ್ಟೋ ಜನ ಸಾಧಿಸಿರೋರಿದ್ದಾರೆ. ಸಾಧಕನಿಗೆ ಸಾಧಿಸೋ ಹಸಿವು ಹಠವಿರ್ಬೇಕು. ಸಾಧನೆಗೆ ಬೇಕಾಗಿರೋದು ಆತ್ಮಸ್ಥೈರ್ಯ, ಕಠಿಣ ಪರಿಶ್ರಮ. ಬಡತನದಿಂದ ಎಷ್ಟೋ ಜನರು ನನಗೆ ಅದಿಲ್ಲ ಇದಿಲ್ಲ ಅಂತ ನೆಪ ಹೇಳಿ ಸಾಧನೆಯ ಆದಿಯಿಂದ ಹಿಂದಕ್ಕೋಗ್ತಿದ್ದಾರೆ. ಆದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಬಡತನ ಸಾಧನೆಗೆ ಎಂದು ಶಾಪವಾಗಲ್ಲ. ಈ ಜಗತ್ತಿನ ಎಷ್ಟೋ ಸಾಧಕರು ಬಡತನವನ್ನ ಮೆಟ್ಟಿ ನಿಂತು ಬಂದವರೇ ಹೊರತು ಶ್ರೀಮಂತ ವರ್ಗದವರಲ್ಲ. ಕಡು ಬಡತನ ಸಾಧನೆಗೆ ನಾನ್ ಸಾಧಿಸ್ಲೇಬೇಕು ಅನ್ನೋ ಛಲ ತುಂಬಬೇಕೇ ಹೊರ್ತು ಭಯ ಪಡಿಸಲ್ಲ. ನನ್ನ ಹತ್ರ ಆ ಬುಕ್ ಇಲ್ಲ, ಈ ಬುಕ್ ಇಲ್ಲ, ನನ್ನ ಹತ್ರ ಚಪ್ಪಲಿ ಇಲ್ಲ, ಬಟ್ಟೆ ಇಲ್ಲ ಅಂತ ಕಾರಣಗಳನ್ನ ಕೊಟ್ಟು ಸಾಧನೆಯಿಂದ ದೂರ ಇರ್ತೀಯಾ? ಅಥವಾ ಎಷ್ಟೇ ಕಷ್ಟ ನಷ್ಟವಾದ್ರೂ ಸಾಧಿಸ್ತೀನಿ ಅಂತ ಎದ್ದು ನಿಲ್ತೀಯಾ? ಆಯ್ಕೆ ನಿಂದೆ.